ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ಇವತ್ತು ಒಂದು ಡಿವೈನ್ ಬ್ಲಾಕ್ ಬಸ್ಟರ್ ಫಿಲಮ್ ನೋಡ್ಕೊಂಬಂದೆ. ಅದು ಯಾವ ಫಿಲಮು ಅಂತ ಅಂದರೆ ಕಾಂತಾರ ಚಾಪ್ಟರ್ 1. ಇನ್ಯಾಕೆ ತಡ, ರಿವ್ಯೂ ಶುರು ಮಾಡೋಣ ಬನ್ನಿ. ಸೊ ಈ ಫಿಲಮ್ ಬಂದ್ಬಿಟ್ಟು ಒಂದು ಕದಂಬರ ಆಳ್ವಿಕೆ ಒಂದು ಪ್ರಾಂತ್ಯ ಇರುತ್ತೆ. ಆ ಪ್ರಾಂತ್ಯ ತೋರಿಸ್ತಾರೆ, ಯಾವ ಥರ ಹೇಗೆ ಅವರ ಕದಂಬರು ಆಳ್ತಾ ಇರ್ತಾರೆ ಆ ಪ್ರಾಂತ್ಯನ ಅಂತ ಅಂದ್ಬಿಟ್ಟು. ಸೊ ಆ ಕದಂಬರು ಒಂದು ರಾಜಂಗೆ ಒಂದು ಪ್ರಾಂತ್ಯ ಕೊಟ್ಟಿರ್ತಾರೆ. ಆ ಪ್ರಾಂತ್ಯದಲ್ಲಿ ನಡೆಯುವಂಥ ಸ್ಟೋರಿನೇ ಈ ಕಾಂತಾರ. ನಮ್ಮದು ಬೇಸ್ ಸ್ಟೋರಿ ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ, ಇಲ್ಲಿ ಒಂದು ಕಡೆ ರಾಜರು ಇರ್ತಾರೆ, ಇನ್ನೊಂದು ಕಡೆ ಆದಿವಾಸಿ ಜನಗಳಿರ್ತಾರೆ. ಆದಿವಾಸಿ ಜನಗಳು ಅಂತ ಅಂದರೆ ಈ ಕಾಡಲ್ಲಿ ಯಾರು ಬದುಕ್ತಾ ಇರ್ತಾರೋ, ಲೈಕ್ ಎಲ್ಲ ಫಾರ್ಮಿಂಗ್ ಮಾಡಿಕೊಂಡು ಸಣ್ಣ ಸಣ್ಣದು ಹಂಟಿಂಗ್ ಮಾಡ್ಕೊಂಡು ಯಾರು ಬದುಕ್ತಿರ್ತಾರೋ ಅವ್ರು ಇರ್ತಾರೆ. ಸೊ ಇಲ್ಲಿ ಈ ಫಾರ್ಮಿಂಗ್ ಮಾಡ್ಕೊಂಡಿರ್ತಾರಲ್ಲ ಆದಿವಾಸಿ ಜನಗಳು, ಅಂದರೆ ಲೈಕ್ ಕಾಡುವಾಸಿಗಳು. ಸೊ ಅಲ್ಲಿಂದ ಒಂದು ಏನಂತಾರೆ, ಒಂದು ಎನರ್ಜಿ ಇರುತ್ತೆ. ಆ ಎನರ್ಜಿನೇ ದೈವ. ಸೊ ಆ ದೈವ ಅವ್ರ ಕಡೆ ಇರುತ್ತೆ. ಆ ದೈವನ ಹೇಗಾದ್ರು ಮಾಡಿ ರಾಜರು ಅವ್ರ ಕಡೆಗೆ ತಗೋಬೇಕು ಅಂತ ಅಂದ್ಬಿಟ್ಟು ಕಾಯ್ತಾ ಇರ್ತಾರೆ ಯಾವಾಗಲೂ. ಆಮೇಲೆ ಈ ಫಿಲಮಲ್ಲಿ ಬೇರೆ ಏನೇನು ತೋರಿಸಿದ್ದಾರೆ ಅಂತ ಅಂದರೆ ಅನ್ಟಚಬಿಲಿಟಿ ಬಗ್ಗೆ ತೋರಿಸಿದ್ದಾರೆ. ಸೊ ಲೈಕ್ ಅನ್ಟಚಬಿಲಿಟಿ ಅಂತ ಅಂದರೆ ಲೈಕ್ ನಾವು ಮುಟ್ಟಿದ್ದು ನೀವು ಮುಟ್ಟೋ ಹೋಗಿಲ್ಲ, ನೀವು ಮುಟ್ಟಿದ್ದು ಇವ್ರು ಮುಟ್ಟೋ ಹೋಗಿಲ್ಲ, ಇವ್ರು ಏನಾದರೂ ಮುಟ್ಬಿಟ್ರೆ ಆ ಏನು ಆಬ್ಜೆಕ್ಟ್ ಇರುತ್ತೋ ಇಲ್ಲಾಂದರೆ ಏನು ವಸ್ತು ಇರುತ್ತೋ ಅದನ್ನು ಎಸಿಬೇಕಾಗುತ್ತೆ. ಇಲ್ಲಾಂದರೆ ಅದು ಯಾವುದಾದ್ರೂ ಹ್ಯೂಮನ್ನು ಇಲ್ಲಾಂದರೆ ಯಾವುದೋ ಪ್ರಾಣಿ ಆಗಿದ್ದರೆ ಅದನ್ನು ಸಾಯಿಸಬೇಕಾಗುತ್ತೆ. ಈ ಥರ ಒಂದಷ್ಟು ಬ್ಯಾಕ್ ಡ್ರಾಪ್ ತೋರಿಸಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಏನಪ್ಪ ತೋರಿಸಿದ್ದಾರೆ ಅಂತ ಅಂದರೆ, ಈ ಜಗತ್ತಲ್ಲಿ ಅಂದರೆ ಈ ಭೂಮಿಯಲ್ಲಿ ಶ್ರೇಷ್ಠವಾಗಿದ್ದು ಅತಿ ಶ್ರೇಷ್ಠವಾಗಿದ್ದು ಶಿವ ಅಂತ ತೋರಿಸಿದ್ದಾರೆ. ಅದಾದಮೇಲೆ ಶಿವ ಯಾರನ್ನೂ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ತಪ್ಪು ಮಾಡಿದರೆ ಅಂತಲೂ ತೋರಿಸಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಶಿವನ ಜೊತೆ ಬರೋ ದೈವಗಳು ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಹೇಳಿದ್ದಾರೆ. ಆಮೇಲೆ ಈ ಫಿಲಮಲ್ಲಿ ಇನ್ನೊಂದು ಏನು ಅರ್ಥ ಆಗುತ್ತೆ ಅಂತ ಅಂದರೆ, ಯಾರು ಯಾವತ್ತೂ ಯಾರನ್ನಾದರೂ ಕಣ್ಣು ಮುಚ್ಕೊಂಡು ನಂಬೋಕ್ಕೆ ಹೋಗಬಾರ್ದು ಅಂತಲೂ ಅರ್ಥ ಆಗುತ್ತೆ. ಫಿಲಮ್ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಹೀಗಾಯಿತು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನೀವು ಥಿಯೇಟ್ರಿಗೆ ಹೋಗ್ಬಿಟ್ಟು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ. ಮುಂದೆ ಈ ಫಿಲಮಲ್ಲಿ ಒಂದಷ್ಟು ಜೋಕ್ಸ್ಗಳು ಕೂಡ ಇದ್ದಾವೆ. ಆಮೇಲೆ ಒಂದಷ್ಟು ಎಮೋಷ್ನಲ್ ಸೀನ್ಗಳಿದ್ದಾವೆ, ಜಾಸ್ತಿ ಡಿವೈನ್ ಸೀನ್ಸ್ಗಳಿದ್ದಾವೆ. ಸೊ ಆ ಡಿವೈನ್ ಸೀನ್ಸ್ಗಳು ನೋಡ್ತಿದ್ರೆ ಎಷ್ಟು ನಿಮಗೆ ಭಕ್ತಿ ತುಂಬಿ ಬರುತ್ತೆ ಅಂತ ಅಂದರೆ, ಅಲ್ಲೇ ಸ್ಕ್ರೀನ್ ಮುಂದೆನೇ ಕೈ ಮುಗಿದ್ಬಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡೋಣ ಅನಿಸುತ್ತೆ. ಅಷ್ಟು ಸೂಪರಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ಈ ಸಾಂಗು ಮತ್ತು ಈ ಬಿ ಜಿ ಎಮ್ಗಳು ಸಖತ್ತಾಗಿ ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಕಾಂತಾರ ಬರೀ ಲೈಕ್ ಲಾಸ್ಟ್ ಟೈಮ್ ನೋಡಿದಲ್ಲ ಕಾಂತಾರ, ಆ ಕಾಂತಾರ ಮತ್ತು ಈ ಕಾಂತಾರ ಚಾಪ್ಟರ್ 1 ಅದು ಎರಡೂ ಕನೆಕ್ಟ್ ಮಾಡೋಕ್ಕೋಸ್ಕರ ಆಲ್ಮೋಸ್ಟ್ ಒಂದೇ ಟ್ಯೂನಲ್ಲಿ ಒಂದೇ ಥರ ಸಾಂಗು, ಬಟ್ ಸಾಂಗ್ ವಿತ್ ಲಿರಿಕ್ಸ್ ಚೇಂಜ್ ಇದೆ. ಆಮೇಲೆ ನೆಕ್ಸ್ಟು ಈ ಬಿ ಜಿ ಎಮ್ಮು ಮತ್ತು ಇದರಲ್ಲಿ ಏನಪ್ಪ ಒಂದು ಬೇಜಾರಾಗಿದ್ದ ವಿಷಯ ಅಂತ ಅಂದರೆ, ಬರೀ 2 ಸಾಂಗ್ ಇದೆ, ಬಟ್ 2 ಸಾಂಗ್ ಇದ್ರೂ ಅದು ಸೂಪರಾಗಿದೆ. 2 ಸಾಂಗ್ ಅಲ್ಲ, ಸಾರಿ, 3 ಸಾಂಗ್ ಇದೆ. ಸೊ 3 ಸಾಂಗ್ ಇದ್ರೂ ಒಂಥರ ನಿಮಗೆ ಆ ವೈಬ್ಸು, ಆ ಸಾಂಗ್ ಅಷ್ಟೇ ಇದ್ದರೆ ಸಾಕು ಅಂತ ಅನಿಸುತ್ತೆ. ಸೊ ಆ ಥರ ನಿಮಗೆ ಅನಿಸುತ್ತೆ. ಆಮೇಲೆ ನೆಕ್ಸ್ಟು ಆ್ಯಕ್ಟಿಂಗ್ ವೈಸ್ ನೋಡೋದಾದರೆ ರಿಷಬ್ ಶೆಟ್ಟಿ ಮತ್ತು ರುಕ್ಮಿಣಿ ವಾಸಂತ್ ಅವರು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಲೈಕ್ ನಿಮಗೆ ನಿಜವಾಗ್ಲೂ ಅಲ್ಲಿ ನಡೀತಾ ಇದೆ, ಅಲ್ಲಿ ನಿಜವಾಗ್ಲೂ ಆ ಸೀನಲ್ಲಿ ನೀವು ಒಳಗಿದ್ದೀರಾ, ಅಂದರೆ ಲೈಕ್ ನೀವು ಇಮರ್ಸಿವ್ ಅಂತಾರಲ್ಲ, ಸೊ ಆ ಥರ ಆ ಎಕ್ಸ್ಪೀರಿಯೆನ್ಸ್ ಬಂತು ಅವರಿಬ್ಬರು ಆ್ಯಕ್ಟಿಂಗ್ ನೋಡ್ಬಿಟ್ಟು. ಸೊ ಒಂದಷ್ಟು ಸೀನ್ಸಲ್ಲಿ ನೀವು ಅದರೊಳಗೆ ಹೋಗ್ಬಿಟ್ಟಿದ್ದೀರಾ, ಅಂದರೆ ಲೈಕ್ ಯು ಆರ್ ಲಿಟ್ರಲಿ ವಾಚಿಂಗ್ ದಟ್ ರಿಯಲಿ ಅಂತ ಅನಿಸ್ಬಿಡುತ್ತೆ. ಅಷ್ಟು ಸೂಪರಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ಮತ್ತು ಸಿನಿಮಾಟೋಗ್ರಫಿ ವೈಸು. ಆಮೇಲೆ ಈ ಗ್ರಾಫಿಕ್ ವಿಷಯಕ್ಕೆ ಬಂದುಬಿಟ್ರೆ ಸೂಪರಾಗಿ ಮಾಡಿದ್ದಾರೆ. ಯಾಕೆ ಅಂತ ಅಂದರೆ ಬೇಜಾನ್ ದುಡ್ಡು ಖರ್ಚು ಮಾಡಿದ್ದಾರೆ. ಸೊ ದುಡ್ಡು ಖರ್ಚು ಮಾಡಿದ್ದಕ್ಕೆ ಒಳ್ಳೆ ಗ್ರಾಫಿಕ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಗ್ರಾಫಿಕ್ಸು, ಅದು ಹೇಳ್ಬೋದು. ಒಂದೊಂದಷ್ಟು ಫಿಲಮ್ಸ್ಗಳಿರ್ತವೆ ಫುಲ್ ಕೆಟ್ಟದಾಗಿರುತ್ತೆ ಗ್ರಾಫಿಕ್ಸ್, ಮಾತ್ರ ಅಷ್ಟು ಕೆಟ್ಟದಾಗಿರುತ್ತೆ ಅಂದರೆ ಅಷ್ಟು ಕೆಟ್ಟದಾಗಿರುತ್ತೆ. ಸೊ ಬಟ್ ಇಲ್ಲಿ ಸಖತ್ತಾಗಿ ಮಾಡಿದ್ದಾರೆ, ಕ್ರೇಜಿಯಾಗಿ ಮಾಡಿದ್ದಾರೆ. ಗ್ರಾಫಿಕ್ಸ್ ಅಂತ ಗೊತ್ತಾಗುತ್ತೆ, ಬಟ್ ಆ ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆಮೇಲೆ ಈ ಮೂವಿಯಲ್ಲಿ ಆಲ್ಮೋಸ್ಟ್ ಒಂದು 2-3 ಕ್ಲೈಮ್ಯಾಕ್ಸ್ ಥರ ಅನಿಸುತ್ತೆ, ಆದರೆ ಕ್ಲೈಮ್ಯಾಕ್ಸ್ ಆಗಿರೋದಿಲ್ಲ. ಆ ಲೆವೆಲಿಗೆ ಮಾಡಿದ್ದಾರೆ. ಒಂದು 2-3 ಸೀನ್ನ ಕ್ಲೈಮ್ಯಾಕ್ಸ್ಗಿಂತ ಮುಂಚೆ ಒಂದು 2-3 ಸೀನ್ಗಳು ಬರುತ್ತೆ.
ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟಿದೆ ಅಂತ ಅನಿಸುತ್ತೆ, ಆದರೆ ಬಂದಿರಲ್ಲ. ಅಷ್ಟು ರೀತಿಯಾಗಿ ಇಮ್ಮರ್ಸಿವ್. ಸೊ ಯಾಕೆ ಯಾವಾಗಲೂ ಇಮ್ಮರ್ಸಿವ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಾಯಿನಿ ಅಂದರೆ ಆ ರೀತಿಯಾಗಿ ಪೋರ್ಟ್ರೇ ಮಾಡಿದ್ದಾರೆ. ಸೊ ಅದಕ್ಕೆ ಹೇಳ್ತಾಯಿನಿ ಇಮ್ಮರ್ಸಿವ್ ಆಗಿತ್ತು ಅಂತ. ನಾನು ಈ ಫಿಲಮ್ನ ಇನ್ನೊಂದು ಸತಿ ನೋಡಬೇಕು ಅಂತ ಇದ್ದೀನಿ. ಟಿಕೆಟ್ ಸಿಕ್ಕಿದ್ರೆ ಇನ್ನೊಂದು ಸತಿ ಹೋಗ್ಬಿಟ್ಟು ನೋಡ್ಕೊಂಬರ್ತೀನಿ. ಸೊ ನನ್ನ ಪ್ರಕಾರ ಈ ಫಿಲಮ್ಗೆ ಎಷ್ಟು ರೇಟಿಂಗ್ ಕೊಡ್ಬೋದು ಅಂತ ಅಂದರೆ 4.5 ಕೊಡ್ಬೋದು 5ಗೆ. ಯಾಕೆ ಅಂತ ಅಂದರೆ ಈ 0.5 ಯಾಕೆ ತೆಗ್ದಿದ್ದೀನಿ ಅಂತಂದರೆ ಒಂದಷ್ಟು ಕಡೆ ಸ್ವಲ್ಪ ಸ್ಲೋ ಆಯಿತು ಅಂತ ಅನ್ನಿಸ್ತು. ಬಟ್ ಎಲ್ಲ ಕಡೆನೂ ನಾವು ಎಲಿವೇಶನ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಸ್ವಲ್ಪ ಒಂದಷ್ಟು ಕಡೆ ಯಾಕೆ ಅಂತ ಅಂದರೆ ಎಲ್ಲರೂ ಏನಾಗುತ್ತೆ ಅಂತ ಕಾಯ್ಕೊಂಡು ಕೂತಿರ್ತಾರೆ. ಬಟ್ ಒಂದು ಸ್ವಲ್ಪ ಹಂಗೇ ಆ ಎಲಿವೇಶನ್ ಬರ್ನಿಲ್ಲ ಅಂತ ಅಂದಾಗ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ನೀವು ಕ್ಲೈಮ್ಯಾಕ್ಸ್ ನೋಡಬೇಕು. ಕ್ಲೈಮ್ಯಾಕ್ಸಲ್ಲಿ ಅದ್ರ ಲೆವೆಲೇ ಬೇರೆ. ಸೊ ಅದಕ್ಕೆ 4.5 ಔಟ್ ಆಫ್ 5 ಸ್ಟಾರ್ಸ್ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ತನಕ ನೋಡೋದಕ್ಕೆ ಥ್ಯಾಂಕ್ ಯು. ಮತ್ತು ಇದೇ ಥರ ಒಳ್ಳೆ ಸಖತ್ತಾಗಿ ರಿವ್ಯೂ ಜೊತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಹಾಗೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಲ್ಲಿ ತನಕ ಬಾಯ್.